ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದ್ಬಿಟ್ಟು ಬುಧವಾರ ಮಧ್ಯಾಹ್ನದ ಲಾಗ್ ಆಗಿರುತ್ತೆ. ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಗೆ ತಂಗಿ ಮಗಳ ಫೋಟೋಶೂಟ್ ವಿಡಿಯೋ ಕೂಡ ಶೂಟ್ ಮಾಡಿದ್ರಿ, ಅದು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿ. ಇನ್ ಕೇಸ್ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಫಿಶ್ ತೊಗೊಂಬಂದಿದ್ರಿ. ಫಿಶ್ ಇದು ಬಂದುಬಿಟ್ಟು ಪಾರ ಫಿಶ್ ಅಂತ ಹೇಳ್ಬಿಟ್ಟು ಅದನ್ನು ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಅದಕ್ಕೆ ಮಸಾಲೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಖಾರದ ಪುಡಿ, ಉಪ್ಪು, ಧನಿಯಾ ಪುಡಿ, ಗರಂ ಮಸಾಲ, ಅರಿಶಿನ ಪುಡಿ, ಕಾರ್ನ್ಫ್ಲೋರ್ 1-2 ಸ್ಪೂನು. ಇದಕ್ಕೆ ಹುಣ್ಸೆಹಣ್ಣು ರಸ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿಗಿಂತ ಹುಣ್ಸೆಹಣ್ಣು ರಸ ಸೇರಿಸಿ ನೋಡಿ, ಫಿಶ್ ಫ್ರೈಗೆಲ್ಲ ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ಥರ ಫಿಶ್ನ ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಎತ್ತಿಟ್ರೆ ಸಾಕು. ಫಿಶ್ ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟ್ ಬರುತ್ತೆ. ಇನ್ನು ನಮಗೆ ಲಂಚಿಗೆ ಬೇಕಾಗಿತ್ತಲ್ಲ, ಒಂದು ಹಾಫ್ ಆನ್ ಅವರ್ ಮುಂಚೆನೇ ರೆಡಿ ಮಾಡಿ ಇಟ್ಬಿಟ್ಟು ಇವಾಗ ಅಡುಗೆಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಆವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದೆ. ಇವಾಗ ಆ್ಯಡ್ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಬೇಗನೆ ಮ್ಯಾರಿನೇಟ್ ಆಗಿಬಿಡುತ್ತೆ. ಇನ್ನು ಮಧ್ಯಾಹ್ನ ಲಂಚ್ಗೆ ಅಂತೇಳ್ಬಿಟ್ಟು ಇವತ್ತು ಸೊಪ್ಪನ್ನ ಕೂಡ ತೊಗೊಂಬಂದಿದ್ದೆ. ಕಾಶಿ ಸೊಪ್ಪು, ಆಮೇಲೆ ಅರವೆ ಸೊಪ್ಪು, ಅದನ್ನು ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಕಡೆ ಅನ್ನಗೂ ಕೂಡ ಇಟ್ಬಿಟ್ಟಿದ್ದೆ. ಇನ್ನು ಇವಾಗ ಮಳೆಗಾಲ ಇರೋದ್ರಿಂದ ಸೊಪ್ಪೆಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅದರಲ್ಲಿ ಕೂಡ ಬ್ಯಾಕ್ಟೀರಿಯಾಗಳು, ಚಿಕ್ಕ ಚಿಕ್ಕ ಹುಳಗಳೆಲ್ಲ ಇರುತ್ತೆ. ನಾವು ಯಾವಾಗ ಸೊಪ್ಪು ತೊಗೊಂಬಂದ್ರೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಬಿಟ್ಟು ಸೊಪ್ಪನ್ನ ತೊಳೆಯೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾ ಆಗಿರಲಿ, ಆ ಸ್ಮೆಲ್ ಆಗಿರಲಿ ಎಲ್ಲ ಹೋಗ್ಬಿಡುತ್ತೆ. ಇನ್ನು ಸೊಪ್ಪು ಮಾರೋರು ಇರ್ತಾರೆ ನೋಡಿ, ಯಾವ ಥರ ಗಲೀಜಲ್ಲಿರೋ ನೀರೆಲ್ಲ ತೊಳೆದಿರ್ತಾರೆ. ಕೆಲವರು ತೊಳೆಯಲ್ಲ, ಸ್ವಲ್ಪ ಜನ ಕ್ಲೀನಾಗಿರೋ ನೀರಲ್ಲಿ ವಾಶ್ ಮಾಡಿ ಮಾರ್ತಾರೆ. ಸ್ವಲ್ಪ ಜನ ಏನು ಮಾಡ್ತಾರೆ, ಯಾವ ನೀರು ಸಿಕ್ಕಿದ್ರೆ ಆ ನೀರಲ್ಲಿ ತಗೊಂಡು ತೊಳಿತಾರೆ. ಈ ಮಳೆಗಾಲ ಬಂದಾಗ ನೀರೆಲ್ಲ ಹಿಡಿದಿಟ್ಟಿರ್ತಾರೆ ನೋಡಿ, ಆ ನೀರಲ್ಲೆಲ್ಲ ವಾಶ್ ಮಾಡಿರ್ತಾರೆ. ನಮ್ಗೆ ನೋಡಿದ್ರೆ ಅದು ಸೊಪ್ಪು ತಿನ್ನೋದೇ ಬೇಡ ಅನಿಸ್ಬಿಡುತ್ತೆ ಈ ಮಾರ್ಕೆಟ್ಗಳಲ್ಲಿ. ಆ ಥರ ನಾನು ಎಷ್ಟೊಂದು ಸರಿ ನೋಡಿದ್ದೀನಿ, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರ ಮನೇಲಿ ಸೊಪ್ಪಿನ ಸಾರಾಗಿರಲಿ, ಪಲ್ಯ ಆಗಿರಲಿ, ಎಲ್ಲರ ಮನೇಲಿ ದಿನಕ್ಕೊಂದ್ಸರಿ ಮಾಡ್ತಾ ಇರ್ತೀವಿ. ಈ ಥರ ಟಿಪ್ನ ಫಾಲೋ ಮಾಡಿ ನೋಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನು ಇದನ್ನು ಮಾಡ್ಕೊಳೋದಕ್ಕೆ ತೊಗರಿಬೇಳೆ, ಹೆಸರುಬೇಳೆನ ಒಂದು ಕಾಲು ಕಪ್ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು, ಇನ್ನು ಕಟ್ ಮಾಡಿರೋ ಸೊಪ್ಪು, ಟೊಮೊಟೊ 1-2, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ನೀರು 1-2 ಗ್ಲಾಸ್ ಹಾಕಿ ಚೆನ್ನಾಗಿ ಒಂದು 4 ವಿಸಿಲ್ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಅನ್ನಗೂ ಕೂಡ ರೆಡಿ ಆಗಿಬಿಟ್ಟಿತ್ತು. ಇನ್ನು ಈ ಕಡೆ ಫಿಶ್ ಫ್ರೈ ಕೂಡ ಮಾಡ್ಕೊತಾ ಇದ್ದೀನಿ. ಇನ್ನು ನಮ್ಮ ಹಸ್ಬೆಂಡ್ ಕೂಡ ಇವತ್ತು ಕೆಲಸಕ್ಕೆ ಹೋಗಿರಲಿಲ್ಲ, ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಇವತ್ತು ಮಧ್ಯಾಹ್ನ ಲಂಚ್ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಅವ್ರೇನಾದ್ರು ಕೆಲಸಕ್ಕೆ ಹೋಗಿದ್ದರೆ ಬೆಳಿಗ್ಗೆನೇ ಲಂಚ್ ಬಾಕ್ಸ್ಗೆಲ್ಲ ಮಾಡಿ ಕಳಿಸ್ಬೇಕಾಗಿತ್ತು. ಇನ್ನು ಈ ಥರ ಲೀವ್ ಇದ್ದಾಗ ಮನೆಯಲ್ಲೇ ಈ ಥರ ಫಿಶ್ಶು ಏನಾದ್ರು ನಾನ್ ವೆಜ್ ಇರಲೇಬೇಕು ಮನೇಲಿ ಇದ್ದಾಗ. ಇನ್ನು ಸ್ವಲ್ಪ ಫಿಶ್ನ ರವೆಯಲ್ಲಿ ಕೂಡ ಸ್ಪ್ರೆಡ್ ಮಾಡಿಬಿಟ್ಟು ಫ್ರೈ ಮಾಡಿಕೊಂಡೆ, ತುಂಬಾ ಟೇಸ್ಟಾಗಿರುತ್ತೆ. ಇನ್ನು ಸಾಂಬಾರು ಕೂಡ ರೆಡಿಯಾಗಿತ್ತಲ್ಲ, ಚೆನ್ನಾಗಿ ಬಸ್ಕೊಂಬಿಟ್ಟು ಒಗ್ಗರಣೆಗೂ ಕೂಡ ಕೊಟ್ಟೆ. ಒಗ್ಗರಣೆಗೆ ಈರುಳ್ಳಿ, ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ, ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡು ಸಾಂಬಾರು ಕೂಡ ರೆಡಿ ಆಯಿತು. ಇನ್ನು ನಮ್ಮದು ಊಟ ಈ ಥರ ಇತ್ತು, ಸಿಂಪಲ್ಲಾಗಿ ಫಿಶ್ ಫ್ರೈ, ಸೊಪ್ಪು ಸಾರು ಮಾಡ್ಕೊಂಡು ಇಬ್ಬರು ಕೂಡ ಊಟ ಮುಗಿಸ್ಕೊಂಡ್ರೆ. ಇನ್ನು ಊಟ ಮಾಡೋಷ್ಟರಲ್ಲಿ 2:30 ಆಗೇ ಹೋಗಿತ್ತು. ನಮ್ಮ ತಂಗಿ ಮಗಳಿಗೆ ಫೋಟೋಶೂಟ್ ಮಾಡೋಣ ಅಂದ್ಬಿಟ್ಟು ಕರೀತಾ ಇದ್ಲು. ಇನ್ನು ಅಲ್ಲಿ ಹೋಗಿದ್ದೆ. ನಮ್ಮ ತಂಗಿ ಮಗಳು ನೋಡಿದ್ರಲ್ವ, ಚಾರ್ವಿಕಾ ಅಂತ ಹೇಳ್ಬಿಟ್ಟು, ಗೊತ್ತೇ ಇರುತ್ತೆ, ಲಾಸ್ಟ್ ವೀಡಿಯೋದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವಳಿಗೆ ಬಂದ್ಬಿಟ್ಟು 2 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ಇನ್ನು ಫೋಟೋಶೂಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಡ್ರೆಸ್ಸು ಪರ್ಚೇಸ್ ಮಾಡಿದರು. ಏನಂದರೆ 2 ವರ್ಷದೊಳಗಡೆ ಇನ್ನೊಂದು ಗುಂಡು ಹೊಡೆಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವರು ದೇವ್ರಿಗೆ ಹರಕೆ ಹೊಡ್ಕೊಂಡಿದ್ದಾರೆ, 3 ವರ್ಷ ಕೊಡೋಣ ಅಂತೇಳ್ಬಿಟ್ಟು. ಅದಕ್ಕೆ ಫಸ್ಟ್ ವರ್ಷ ಕೊಟ್ಟಿದ್ದರು, ಇನ್ನು ಇದು 2ನೇ ವರ್ಷನೂ ಕೊಡಬೇಕು. ಅದಕ್ಕೆ ಮುಂಚೆ ಫೋಟೋಶೂಟ್ ಮಾಡಿಬಿಡೋಣ. ಅವಳಿಗೆ ಬಂದುಬಿಟ್ಟು ಕರ್ಲಿ ಏರ್, ತುಂಬ ಒಂಥರ ಸ್ನಾನ ಮಾಡಿ ಬಿಟ್ಬಿಟ್ರೆ ಸಾಯಿಬಾಬಾಗೆ ಬರುತ್ತೆ ನೋಡಿ, ಆ ಥರ ಏರ್ ಅವಳಿಗೆ. ಇನ್ನು ನೋಡಿ ಏನೇನು ಫೋಸ್ ಕೊಡ್ತಾ ಇದ್ದಾಳೆ, ಒಂಥರ ಸ್ಟೈಲ್, ತುಂಬಾ ಸ್ಟೈಲು. ನಾವು ಯಾವ್ಯಾವ ಥರ ಫೋಸ್ ಕೊಡೋಕೆ ಹೇಳಿದ್ರೆ ಆ ಥರ ಎಲ್ಲ ಫೋಸ್ ಕೊಡ್ತಾ ಇದ್ದಾಳೆ. ಇನ್ನು ಕ್ಯಾಮ್ರಾಮ್ಯಾನ್ ಶೂಟ್ ಮಾಡ್ತಾರೆ ನೋಡಿ, ಅಲ್ಲಿ ಹತ್ರ ಹೋಗಿ ಫೋಟೋ ನೋಡೋದು ಮತ್ತು ಈ ಥರ ಫೋಸ್ ಎಲ್ಲ ಕೊಡೋದು. ನಮಗಂತೂ ನಗು ಅಂದರೆ ನಗು. ಇನ್ನು ಮಲ್ಕೊಂಡು ಕುತ್ಕೊಂಡು ಏನೇನು ಫೋಸ್ ಕೊಡ್ತಾ ಇದ್ಲು ಗೊತ್ತಾ. ನಮಗಂತೂ ಒಂದೇ ನಗು ಅಂದರೆ ನಗು, ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವಳನ್ನ. ಇನ್ನು ಸ್ಪೆಕ್ಸ್ ಹಾಕ್ಬಿಟ್ಟು ಒಂದು 2-3 ಫೋಟೋ ಕುತ್ಕೊಂಡಿರೋ ಥರ, ಆಮೇಲೆ ಈ ಥರ ಕೋಟ್ ಎಲ್ಲ ಹಾಕ್ಬಿಟ್ಟು 1-2-3 ಫೋಟೋ, ಆಮೇಲೆ ಕಾಲೆಲ್ಲ ಎತ್ಬಿಟ್ಟು ಸ್ಟೈಲಾಗಿ ನಿಂತ್ಕೊಳೋ ಥರ 1-2-3 ಫೋಟೋ. ಅಂದರೆ ಈ ಥರ ಮಾಡಲ್ ಡ್ರೆಸ್ಗಳಲ್ಲಿ ಕೂದಲಿರೋವಾಗ ಫೋಟೋ ಇಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ತಂಗಿ ಈ ಥರ ಡ್ರೆಸ್ ತೆಗೆದು ಫೋಟೋ ಇಡ್ಸಿರೋದು. ಇನ್ನು ಇದು ಬ್ಯಾಕ್ಗ್ರೌಂಡ್ ಎಲ್ಲ ಅವರೇ ಎಡಿಟ್ ಮಾಡಿಕೊಡ್ತಾರೆ, ನಮ್ಗೆ ಯಾವ ಥರ ಬೇಕೋ ಆ ಥರ ಎಲ್ಲ. ಇನ್ನು ನಾವು
ಕಳಿಸಿರೋ ಫೋಟೋದಲ್ಲಿ ಬಂದುಬಿಟ್ಟು ಕಾರ್ ಮೇಲೆ ಕುತ್ಕೊಂಡಿರೋ ಥರ, ಗಾಡಿ ಮೇಲೆ ಕುತ್ಕೊಂಡಿರೋ ಥರ, ಮತ್ತು ಸ್ವಲ್ಪ ಗಾರ್ಡನಲ್ಲಿ ಪಾರ್ಕಲ್ಲಿ ಇರೋ ಥರ ಆ ಥರ ಎಲ್ಲ ಎಡಿಟ್ ಮಾಡಿ ಕೊಟ್ಟಿದ್ದಾರೆ. ಇನ್ನು ನೋಡ್ತಾ ಇರ್ಬೋದು ನೀವು, ನಾವು ಸ್ವಲ್ಪನೇ ಹೇಳ್ಕೊಟ್ರೆ ಈ ಥರ ಪೋಸ್ ಮಾಡಿ ಅಂತೇಳ್ಬಿಟ್ಟು, ಅರೆ ಎಷ್ಟೊಂದು ಪೋಸ್ ಮಾಡ್ತಾಯಿದ್ಲು ಕುತ್ಕೊಂಡು ಮಲ್ಕೊಂಡು. ಇನ್ನು ನಾವು ಇದೇ ಥರ ಹಿಡೀರಿ, ಅದೊಂದೊಂದು ಇರಲಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹೇಳ್ತಾಯಿದ್ರಿ. ಇನ್ನು ಅವಳೇ ಯಾವ್ಯಾವ ಪೋಸ್ ಬೇಕೋ ಅದನ್ನೆಲ್ಲ ಮಾಡ್ಕೊತಾ ಇದ್ಲು. ನಮಗೊಂದೇ ನಗು. ಇನ್ನು ಈಗಿನ ಕಾಲದ ಮಕ್ಳಿಗೆ ಹೇಳೋದೇ ಬೇಡ, ಅಷ್ಟೊಂದು ಚುರುಕಾಗಿರ್ತಾರೆ. ನಾವೇನು ಹೇಳಿಲ್ಲ ಅಂದ್ರೂ ಅವರೇ ಎಲ್ಲ ನೋಟಿಸ್ ಮಾಡ್ತಾ ಇರ್ತಾರೆ, ಯಾರು ಯಾವ ಥರ ಮಾತಾಡ್ತಾರೆ. ಮತ್ತು ಟಿ ವಿಗಳಲ್ಲಾಗಿರಲಿ ಎಲ್ಲ ನೋಡ್ತಾ ಇರ್ತಾರಲ್ವ ಫೋನುಗಳಲ್ಲಿ, ಎಲ್ಲ ಅವರೇ ಕಲ್ತ್ಕೊಂಡ್ಬಿಡ್ತಾ ಇರ್ತಾರೆ. ಟೆಕ್ನಾಲಜಿ ಆ ಥರ ಇಂಪ್ರೂವ್ ಆಗಿಬಿಟ್ಟಿದೆ. ಆಗಿನ ಕಾಲದ ಮಕ್ಕಳೆಲ್ಲ ಈ ಥರ ಇರಲಿಲ್ಲ ಇಷ್ಟು ಚುರುಕಾಗಿ. ಇನ್ನು ಈ ಫೋಸಲ್ಲಿ ಒಂದು ಫೋಟೋಗಳು ತೆಗೆಸ್ತಾಯಿದ್ರಿ. ಇನ್ನು ಈ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆ ಛತ್ರಿ ಕೊಟ್ರಿ, 2 ಜುಟ್ಟು ಹಾಕ್ಬಿಟ್ರಿ. ಇನ್ನು ಜುಟ್ಟು ಗುಂಡೊಡ್ಬಿಡ್ತಿರುವಲ್ಲ ಅಂತ ಹೇಳ್ಬಿಟ್ಟು, ಈ ಬೇಬಿ ಶಾಮಿಲಿ ಯಾವ ಥರ ಇರ್ತಾರೆ ನೋಡಿ, ಅದೇ ಥರ ಇರ್ತಾಯಿದ್ಲು. ತುಂಬ ಕ್ಯೂಟಾಗಿ ಆ ಜುಟ್ಟಗಳು ಹಾಕಿದ್ರೆ ಅಷ್ಟು ಚೆನ್ನಾಗಿರ್ತಾಯಿದ್ಲು. ಇನ್ನು ಬೇಬಿ ಶಾಮಿಲಿ ಬಂದ್ಬಿಟ್ಟು ಚಿಕ್ಕ ವಯಸ್ಸಿನಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನೋಡಿ, ಚಿಕ್ಕದಾಗಿ ಜುಟ್ಟುಗಳು ಹಾಕ್ಕೊಂಡು ಛತ್ರಿ ಇಟ್ಕೊಂಡು ಹೋಗೋ ಥರ, ಆ ಥರ ಎಲ್ಲ ಪೋಸ್ ಇಡ್ಸ್ಬೇಕನ್ಬಿಟ್ಟು ಒಂದು ಆಸೆ ಇತ್ತು. ಆ ಜುಟ್ಟು ಆ ಕರ್ಲಿ ಹೇರ್ ಎಲ್ಲ ಅದೇ ಥರ ಇತ್ತು. ಇನ್ನು ರೆಡಿ ಮಾಡಿದಾಗ ಸೇಮ್ ಅದೇ ಥರ ಇದ್ಲಲ್ಲ. ಇನ್ನು ಆ ಛತ್ರಿ ಕೊಟ್ಬಿಟ್ಟು ಅದರಲ್ಲಿ ಒಂದು 4-5 ಫೋಟೋ ತೆಗೆಸಿದ್ರಿ. ಇನ್ನು ಆ ಛತ್ರಿ ಕಿತ್ಕೊಂಡ್ಬಿಟ್ರು, ಒಂದೇ ಆಳೋರು ಸ್ಟಾರ್ಟ್ ಮಾಡಿಬಿಟ್ಲು. ಇನ್ನು ನಾವು ಕೂಡ ಫೋಟೋಶೂಟ್ ಎಲ್ಲ ಮಾಡಿಕೊಂಡು ಮನೆಗೆ ಬರೋಷ್ಟರಲ್ಲಿ ಕರೆಕ್ಟಾಗಿ ಮಳೆ ಬಂದುಬಿಡ್ತು. ನಾನು ಬರೋಷ್ಟರಲ್ಲಿ ಮಳೇಲಿ ನೆನ್ಕೊಂಡೇ ಬಂದುಬಿಟ್ಟೆ. ಇನ್ನು ಮನೆಗೆ ಬಂದುಬಿಟ್ಟು ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಏನಾರು ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಹಾಲ್ಗೂ ಕೂಡ ಇಟ್ಟಿದ್ದೀನಿ. ಹಾಲು ಯಾವಾಗೂ ಸೌಟಿಟ್ರೆ ಹಾಲು ಉಕ್ಕಲ್ಲ ಅಂತ ಹೇಳ್ತಾರಲ್ಲ, ಉಕ್ಕುತ್ತೆ. ಈ ಥರ ಏನಾದ್ರು ಮೇಲೆ ಸೌಟು ಏನಾರು ಇಟ್ಟಿದ್ರು ಕೂಡ ಹಾಲು ಉಕ್ಕಿ ಹೊರಗಡೆ ಬರುತ್ತೆ. ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ, ಸ್ಪೂನ್ ಏನಾದ್ರು ಹಾಕ್ಬಿಟ್ರೆ ವೆಯ್ಟ್ ಉಕ್ಕೋದಿಲ್ಲ. ಮತ್ತು ನೀರು ಅವಾಗವಾಗ ನೀರು ಸ್ವಲ್ಪ ಚಿಮ್ಕಿಸಿದ್ರೆ ಕೂಡ ಹಾಲು ಉಕ್ಕೋದಿಲ್ಲ. ಈ ಟಿಪ್ನ ಫಾಲೋ ಮಾಡಿ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ಟೀ ಕೂಡ ಮಾಡಿಕೊಂಡು ಬ್ರೆಡ್ ಕೂಡ ತಿಂದ್ರಿ. ನಾವು ಯಾವಾಗೂ ಅಷ್ಟೇ ಟೀ ಕಾಫಿ ಎಲ್ಲ ಕುಡ್ದು ಅಭ್ಯಾಸ ಇಲ್ಲ, ಆದರೆ ಬ್ರೆಡ್ಡು ಚಪಾತಿ ಈ ಥರ ಬಿಸ್ಕೆಟು ಈ ಥರ ಮಾತ್ರ ತಿಂತೀರಿ. ಇನ್ನು ಟೀ ಮಿಕ್ಕಿರುತ್ತೆ ನೋಡಿ, ಅದು ಚೆಲ್ಬಿಡ್ತೀರಿ. ಇನ್ನು ಬ್ರೆಡ್ ತೊಗೊಂಬಂದಿದ್ನಲ್ಲ ಅದನ್ನು ಈ ಥರ ಕಟ್ಟಬೇಕು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೆ. ಟೈಟಾಗಿ ಸುತ್ತಬಿಟ್ಟು ಅದನ್ನು ಉಲ್ಟಾ ಮಾಡಿಬಿಟ್ರೆ ಕವರು, ಅದರೊಳಗಡೆ ಹುಳಗಳಾಗಿರಲಿ ನೊಣಗಳಾಗಿರಲಿ ಇದೆಲ್ಲ ಏನೂ ಹೋಗೋದಿಲ್ಲ. ಇನ್ನು ಇದು ಬಂದ್ಬಿಟ್ಟು ಗೇಮ್ ತೊಗೊಂಬಂದಿದ್ರು. ನನಗಂತೂ ಇದು ರೆಸಾರ್ಟಲ್ಲಿ ಆಡಿದ್ರಲ್ವ, ಆವಾಗಿಂದ ಈ ಗೇಮ್ ತುಂಬಾ ಇಷ್ಟ ಆಗೋಯ್ತು. ಮತ್ತು ಈ ಟಿ ವಿ ಶೋಗಳಲ್ಲೆಲ್ಲ ತೆಲುಗಲ್ಲಿ ತಮಿಳಲ್ಲೆಲ್ಲ ಗೇಮ್ ಶೋ ಬರುತ್ತೆ ನೋಡಿ, ಅದರಲ್ಲೆಲ್ಲ ಕೂಡ ಈ ಥರ ಫಜಲ್ ಗೇಮ್ ಆಡ್ತಾ ಇರ್ತಾರೆ. ನನಗಿಷ್ಟ ಅಂತೇಳ್ಬಿಟ್ಟು ಇನ್ನು ನಮ್ಮ ಹಸ್ಬೆಂಡು ತೊಗೊಂಬಂದಿದ್ರು. ನಾವು ಈ ಥರ ಮಕ್ಕಳಾಗಿರಲಿ ನಮ್ಮ ತಂಗಿಯವರಾಗಿರಲಿ ಯಾರು ಬಂದ್ರೂ ಈ ಥರ ಆಡ್ತಾ ಇರ್ತೀವಿ. ಮತ್ತು ಟೈಮ್ ಪಾಸ್ ಆಗಿಲ್ಲ ಅಂದರೆ ಕೂಡ ಆಡ್ತಾ ಇರ್ತೀವಿ. ಇನ್ನು ನಾವು ಮೊಬೈಲ್ ಜಾಸ್ತಿ ನೋಡ್ತಾ ಇರ್ತೀವಲ್ವ, ಮೊಬೈಲ್ ನೋಡೋದು ಕಮ್ಮಿ ಮಾಡಿಬಿಟ್ಟು ಈ ಥರ ಗೇಮ್ಸ್ ಎಲ್ಲ ನಾವು ಮನೇಲಿ ಇಟ್ಕೊಂಡ್ರೆ ಟೈಮ್ ಪಾಸ್ಗೆ ಅವಾಗವಾಗ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಆಡ್ಬೋದು ಅಂತೇಳ್ಬಿಟ್ಟು ಇದನ್ನು ತೊಗೊಂಬಂದಿದ್ದಾರೆ. ಇನ್ನು ಸ್ವಲ್ಪ ಹೊತ್ತು ಇದನ್ನೆಲ್ಲ ಗೇಮೆಲ್ಲ ಆಡಿಕೊಂಡು ಯಾವ ಥರ ಟೈಮ್ ಹೋಯ್ತಂತಲೇ ಗೊತ್ತಿಲ್ಲ. ಇನ್ನು ಮತ್ತು ನೈಟ್ ಡಿನ್ನರ್ಗಂತ ಫಿಶ್ ಫ್ರೈ ಇತ್ತಲ್ವ, ಅದಕ್ಕೆ ಸ್ವಲ್ಪ ಅನ್ನ ರಸ ಮಾಡಿಕೊಂಡು ತಿಂದ್ರಿ. ಇನ್ನು ಇವತ್ತಿನ ವೀಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ನೆಕ್ಸ್ಟ್